ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2024 ಡಿಸೆಂಬರ್ ತಿಂಗಳಲ್ಲಿ ಎಂತಹ ಅದ್ಭುತವಾದಂತಹ ಯೋಗ ಇದೆ ಹೇಳತಕ್ಕದ್ದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. 2024 ಅಮಾವಾಸ್ಯೆ. ಈ ಅಮಾವಾಸ್ಯೆ ಬಹಳ ವಿಶೇಷವಾಗಿರ್ತಕ್ಕಂಥ ಅಮಾವಾಸ್ಯೆ. ಈ ಅಮಾವಾಸ್ಯೆಯಲ್ಲಿ ಶಿವನ ದರ್ಶನವನ್ನು ಮಾಡಿದರೆ ಅಥವಾ ತಾಯಿ ಚಾಮುಂಡೇಶ್ವರಿಯ ದರ್ಶನ ಮಾಡಿದರೆ 4 ರಾಶಿಯವರಿಗೆ ಅತ್ಯಂತ ಯೋಗಪ್ರದವಾಗಿರ್ತಕ್ಕಂಥದ್ದು, ಯೋಗವನ್ನು ಲಭಿಸ್ತಕ್ಕಂಥದ್ದು. ಯಾಕೆಂತ ಕೇಳಿದರೆ, ಸಾಮಾನ್ಯವಾಗಿ ಏನಾಗುತ್ತೆ, ದೈವ ಬಲವನ್ನು ಹೆಚ್ಚಿಸಬೇಕಾದರೆ ಕೆಲವು ದೇವರ ಶಕ್ತಿಗಳು ಬೇಕು, ಹಾಗೆ ದೇವತೆಗಳ ಆಶೀರ್ವಾದಗಳು ಬೇಕು, ದೈವಬಲವೂ ಕೂಡ ಜಾಸ್ತಿ ಇರಬೇಕು. ಹಾಗಾಗಿ ಭಗವಂತನ ಸ್ಮರಣೆ, ಭಗವಂತನ ದರ್ಶನ ಅಥವಾ ಭಗವಂತನ ಸಾನ್ನಿಧ್ಯದಲ್ಲಿ ಕೆಲವೊಂದಷ್ಟು ಧ್ಯಾನ ಈ ಥರವನ್ನು ಮಾಡಿದರೆ ಖಂಡಿತವಾಗಿ ಕೆಲವೊಂದಷ್ಟು ಯೋಗಗಳು ನಮಗೆ ಪ್ರಾಪ್ತವಾಗತ್ತೆ ಹೇಳ್ತಕ್ಕಂಥದ್ದು. ನಮ್ಮ ದಾರಿದ್ರ್ಯಗಳು, ದುಃಖ, ಶೋಕಾದಿಗಳೆಲ್ಲವೂ ಶಮನವಾಗಿ ಉತ್ತರೋತ್ತರ ಅಭಿವೃದ್ಧಿ ಆಗುತ್ತೆ, ಧನ ಧಾನ್ಯಗಳು ಸಮೃದ್ಧಿವಾಗತ್ತೆ, ಸಾಲ ಬಾಧೆಗಳು ಕೂಡ ನಿವಾರಣೆಯಾಗತ್ತೆ. ಹಾಗಾದರೆ ವೀಕ್ಷಕರೇ, ಬನ್ನಿ, ಯಾವ 4 ರಾಶಿಗಳು ಎಂತಹ ಯೋಗವನ್ನು ಪಡೀಲಿಕ್ಕೆ ಸಾಧ್ಯವಾಗತ್ತೆ ಹೇಳ್ತಕ್ಕಂಥ ನಾವು ಚಿಂತನೆ ಮಾಡೋಣ. ಮೊದಲಿಗೆ ಬಂದು ಮೇಷರಾಶಿ. ಮೇಷರಾಶಿಯವರಿಗೂ ಕೂಡ ಅತ್ಯಧಿಕ ಧನಲಾಭವಾಗುತ್ತೆ, ಉದ್ಯೋಗದಲ್ಲಿ ಯಶಸ್ಸು ಲಭಿಸುತ್ತಾ ಇರುತ್ತೆ, ನೌಕರಿಗಳು ಪ್ರಾಪ್ತವಾಗುತ್ತಾ ಹೋಗುತ್ತೆ. ಹಾಗೆ ಮಿಥುನ ರಾಶಿಯವರಿಗೂ ಕೂಡ ಭಗವಂತನ ಅನುಗ್ರಹ ಕೂಡ ಪ್ರಾಪ್ತಿಯಾಗತ್ತೆ. ನೋಡಿ, ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಪರಿಪೂರ್ಣವಾಗಿ ಈಡೇರುತ್ತಾ ಹೋಗುತ್ತೆ. ಹಾಗೆ ಸಾಲ ಬಾಧೆಯೂ ಕೂಡ ಶಮನವಾಗುತ್ತಾ ಹೋಗುತ್ತೆ. ಹಾಗೆ ಆರೋಗ್ಯದಲ್ಲಿಯೂ ಚೇತರಿಕೆ ಕೂಡ ನಿಮಗೆ ಕಾಣುತ್ತಾ ಹೋಗುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನೀವು ಅಂದುಕೊಂಡಿರ್ತಕ್ಕಂಥ ಭೂಮಿಯ ವ್ಯವಹಾರ ಇರಬಹುದು ಅಥವಾ ಮಿತ್ರರಿಂದ ಧನಲಾಭವನ್ನು ಕೂಡ ಪಡೆಯುವಂಥದ್ದು, ಹಾಗೆ ದಾಯಾದಿಗಳ ಕಲಹು ಕೂಡ ಶಮನವಾಗುತ್ತಾ ಹೋಗುತ್ತೆ ಹೇಳ್ತಕ್ಕಂಥದ್ದು. ಇದು ಕೂಡ ಅದ್ಭುತವಾಗಿರ್ತಕ್ಕಂತಹ ರಾಜಯೋಗವನ್ನೇ ಪಡೀಲಿಕ್ಕೆ ಸಾಧ್ಯವಾಗತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಧನುರ್ರಾಶಿ. ಧನುರ್ರಾಶಿಯವರಿಗೂ ಕೂಡ ಅತ್ಯಧಿಕ ಧನಲಾಭ ಪ್ರಾಪ್ತಿಯಾಗತ್ತೆ ಹೇಳ್ತಕ್ಕಂಥದ್ದು. ನೀವು ಅಂದುಕೊಂಡಂಥ ಮನೋ ಇಚ್ಛೆಗಳು, ಮನೋಕಾಮನೆಗಳು ನೆರವೇರುತ್ತಾ ಹೋಗುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ರಫ್ತು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿರಬಹುದು ಅಥವಾ ಹಣದ ವ್ಯವಹಾರ ಇರಬಹುದು, ಇವೆಲ್ಲವೂ ಕೂಡ ಸಗಟವಾಗಿ ನೆರವೇರುತ್ತೆ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಅಮಾವಾಸ್ಯೆ ದಿನ ಶಿವನ ದರ್ಶನವನ್ನು ಮಾಡಿದರೆ, ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿದರೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ನಿಮಗೆ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗುತ್ತೆ. ಭಗವಂತ ನಿಮಗೆ ಇನ್ನೂ ಹೆಚ್ಚೆಚ್ಚು ಯೋಗವನ್ನು ಕೊಟ್ಟು ಇನ್ನೂ ಹೆಚ್ಚೆಚ್ಚು ಫಲಪ್ರದವನ್ನು ಮಾಡಿ ನಿಮ್ಮ ಕಷ್ಟಗಳನ್ನು ಕಾಪಾಡಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಶಿವವಾಗಲಿ, ಮಂಗಲವಾಗಲಿ.